ಇವಾಗ ಸೀರೆಗೆ ದುಡ್ಡು ಕೊಡೋದಕ್ಕೆ ಹೊಟ್ಟೆ ಉರಿಯಲ್ಲ, ಆದರೆ ಈ ಥರ ಡಿಸೈನ್ ಮಾಡಿ ಹೊಲಿಸೋ ಬ್ಲೌಸಿಗೆ ದುಡ್ಡು ಕೊಡೋದಕ್ಕೆ ಹೊಟ್ಟೆ ಉರಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋಕೆ ಯಾಕೋ ಇಷ್ಟ ಇರಲಿಲ್ಲ ಅಂತ ಡೈರೆಕ್ಟಾಗಿ ಅನ್ನ ಸಾಂಬಾರೇ ಮಾಡಿಕೊಂಡೆ. ರಸಮ್ ಮಾಡ್ಕೊಂಡಿದ್ದೆ, ಅದು ಯಾಕೋ ತಿಂದಂಗೆ ಅನ್ನಿಸ್ಲಿಲ್ಲ, ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಸೋಯ್ ಚಂಕ್ಸ್ ಇಂತು ಅಂತ ಸ್ನ್ಯಾಕ್ಸ್ ಮಾಡ್ಕೋತಾ ಇದ್ದೆ. 10 ನಿಮಿಷಕ್ಕೆ ರೆಡಿ ಆಗೋಗುತ್ತೆ ಈ ರೆಸಿಪಿ. ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಸ್ವಲ್ಪ ಉಪ್ಪು ಹಾಕಿ ನೀರನ್ನ ಕಾಯಕ್ಕಿಟ್ಟು, ಅದು ನೀರು ಕಾದ್ಮೇಲೆ ಅದಕ್ಕೆ ಸೋಯ್ ಚಂಕ್ಸ್ ಹಾಕಿ ನೆನೆಯಕ್ಕೆ ಇಟ್ಟಿದ್ದೆ. ಇನ್ನೊಂದು ಕಡೆ ಒಂದು ಬೋಲ್ನ ತಗೊಂಡು ಅದಕ್ಕೆ ಫಸ್ಟ್ ಮೊಸರು ಹಾಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಹಾಗೇನೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅದಕ್ಕೇನೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಂಡು ಕಸ್ತೂರಿ ಮೇಥಿನೂ ಹಾಕೊಂಡು, ಹಾಗೇನೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಕೂಡ ಹಾಕೋಬೇಕು. ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇನೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ನಾವು ಅಲ್ಲಿ ನೀರನ್ನ ಕಾಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಅದನ್ನು ಕೂಡ ನೆನ್ಪಿಟ್ಕೊಂಡು ಇಲ್ಲಿ ಉಪ್ಪು ಹಾಕೋಬೇಕು. ಇನ್ನು ಸೋಯ್ ಚಂಕ್ಸು ನೀರನ್ನೆಲ್ಲ ಹೀರ್ಕೊಂಡಿರುತ್ತೆ, ಅದರಲ್ಲಿ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿಕೊಂಡು ತಗೊಂಡು ನಾವು ಮೊದಲೇ ಕಲಿಸ್ಕೊಂಡಿದ್ವಲ್ಲ ಮಸಾಲ, ಅದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಹಾಗೆ ಅಪ್ಪಲ್ಲಿ ಈ ಕಡೆ ಎಣ್ಣೆನ ಕಾಯಿಸ್ಕೊತಾ ಇದ್ದೆ. ಒಂದು 5 ನಿಮಿಷ ಆದಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡು, ಕಾರ್ನ್ಫ್ಲೋರ್ ಇಲ್ಲಾಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು, ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಕಾದಿರೋ ಎಣ್ಣೆಗೆ ಒಂದೊಂದೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರೋ ಸ್ನ್ಯಾಕ್ಸ್ ರೆಡಿಯಾಗಿ ಹೋಗುತ್ತೆ. ನಮ್ಮ ಸಾಹೇಬ್ರಿಗೆ ನಾನು ಮಾಡಬೇಕಾದ್ರೆ ಕೇಳಿದ್ದೆ ತಿಂತೀರಾ ಅಂತ, ಸೋಯ್ ಚಂಕ್ಸ್ದಲ್ವ ತಿನ್ನಲ್ಲ ಅಂತ ಹೇಳಿದರು. ಅದೇ ನಾನು ಮಾಡಿ ಕೊಟ್ಟಾದ್ಮೇಲೆ ಸಾಹೇಬ್ರು ನೀಟಾಗಿ ಬ್ಯಾಟಿಂಗ್ ಮಾಡಿದ್ರು. ಹಾಗೆ ನಾವು ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲಾನ ಕೂಡ ಆ್ಯಡ್ ಮಾಡ್ಕೋಬೋದು, ಹಾಗೆಯೇ ಸಾಸ್ ಜೊತೆನೂ ಕೂಡ ತಿನ್ಬೋದು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಕೊಡ್ಬೋದು. ಸೋಯ್ ಚಂಕ್ಸ್ದಲ್ವ ಹೆಲ್ದಿಯಾಗೂ ಇರುತ್ತೆ. ನೀವು ಬೇಕಂದರೆ ಹೇರ್ ಫ್ರೈ ಕೂಡ ಮಾಡ್ಕೋಬೋದು. ಇನ್ನು ಮಧ್ಯಾಹ್ನದಿಂದ ಸಾಹೇಬ್ರು ಊರಿಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದರು. ನಮ್ಮ ದೋಸ್ತ ಮನೆ ದೇವ್ರ ಮುಗಿಯ ತನಕ ಈ ಓಡಾಟ ಇದ್ದಿದ್ದೇನೆ, ಇನ್ನೂ ಸ್ವಲ್ಪ ಕೆಲಸ ನಡೀತಾನೆ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಟೌನ್ ಒಳಗಡೆ ಬಂದು ಪೇಂಟ್ ಬಗ್ಗೆ ವಿಚಾರಿಸ್ಕೊಂಡು ವರ್ಕ್ ಮಾಡೋಕ್ಕೆ ಬ್ಲೌಸ್ ಕೊಟ್ಟಿದ್ದೆ, ಅದನ್ನ ಇಸ್ಕೊಂಡು ಮತ್ತೆ ಟೌನ್ ಒಳಗಡೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋದ್ವಿ. ಒಂದು ಸೇಲ್ ಹತ್ರ ವಿಡಿಯೋ ಮಾಡೋದಿತ್ತು ಅಂತ ಹೋದ್ವಿ. ನಿಜವಾಗ್ಲೂ 170 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಗ್ತಾ ಇದೆಯಾ ಅಂತ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು. ಅದರಲ್ಲೂ ಕಿಡ್ಸ್ಗಳಿಗೆ ಮಾತ್ರ ಸಖತ್ತಾಗಿದೆ, ಜೊತೆಗೆ ಜೀನ್ಸ್ ಟಾಪ್ಗಳು ಮಾತ್ರ ಹುಡುಗಿರಿಗೆ ಚಿಂದಿ ಆಗಿದೆ. ನಾನು ಕ್ಯಾಶ್ ತಗೊಂಡೋಗಿರ್ಲಿಲ್ಲ ಅಂತ ಇವತ್ತು ಹಾಗೆ ವಾಪಸ್ ಬಂದೆ. ನಾಳೆ ಒಂದ್ಸಲ ವಿಸಿಟ್ ಮಾಡ್ತೀನಿ, ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಚಿರ್ಮುರೆ ಪಾರ್ಸೆಲ್ ತಗೊಂಡು ಮನೆ ಕಡೆ ಬಂದು, ಇವಾಗ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ 1000 ದುಡ್ಡು ಕೊಟ್ಟು ಸೀರೆ ತಗೊಂಡ್ರೆ ಅದಕ್ಕೆ 2000 ಕೊಟ್ಟು ಬ್ಲೌಸ್ನೇ ಹೊಲಿಸ್ಬೇಕಾಗಿದೆ. ನನಗಂತೂ ನಿಜವಾಗ್ಲೂ ಈ ಬ್ಲೌಸ್ಗಳಿಗೆ ದುಡ್ಡು ಹಾಕ್ಬೇಕಾದ್ರೆ ಹೊಟ್ಟೆ ಉರುತ್ತೆ, ಆದ್ರೆ ಏನ್ ಮಾಡೋಣ, ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅಂತ ಕೊಡ್ಬೇಕಾಗುತ್ತೆ. ನಿಮ್ಗೂ ಹಿಂಗೆ ಅನ್ಸಿರುತ್ತೆ ಅಲ್ವಾ? ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.